ಮಾದಕ ದ್ರವ್ಯ ಜಾಲಕ್ಕೆ ಕಠಿಣ ಚಾಟಿ. ಡ್ರಗ್ಸ್, ಗಾಂಜಾ ಮಾರಾಟಗಾರರಿಗೆ ನೂರಾನಿ ಮಸೀದಿ ಕಮಿಟಿಯಿಂದ ಬಹಿಷ್ಕಾರದ ಎಚ್ಚರಿಕೆ. ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯ ನೂರಾನಿ ಮಸೀದಿ ಕಮಿಟಿ ಹಾಗೂ ಸ್ಥಳೀಯ ಯುವಕರು ಸೇರಿ ಮಾದಕ ದ್ರವ್ಯ ಜಾಲದ ವಿರುದ್ಧ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರದೇಶದಲ್ಲಿ ಗಾಂಜಾ, ಅಫೀಮು ಹಾಗೂ ವಿವಿಧ ರೀತಿಯ ಡ್ರಗ್ಸ್ ಮಾರಾಟ ಮತ್ತು ಬಳಕೆ ಹೆಚ್ಚಾಗುತ್ತಿರುವುದನ್ನು ತಡೆಯಲು ಮಸೀದಿ ಕಮಿಟಿಯಿಂದ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಡ್ರಗ್ಸ್, ಗಾಂಜಾ ಅಥವಾ ಯಾವುದೇ ಮಾದಕ ಪದಾರ್ಥಗಳ ಮಾರಾಟ ಹಾಗೂ ಬಳಕೆಯಲ್ಲಿ ತೊಡಗಿರುವವರನ್ನು ಮಸೀದಿಯಿಂದ ಸಂಪೂರ್ಣವಾಗಿ ದೂರವಿಡಲಾಗುವುದು. ಮದುವೆ ಅಥವಾ ಇತರ ಯಾವುದೇ ಕಾರ್ಯಕ್ರಮಗಳಿಗೆ ಮಸೀದಿಯಿಂದ ನೀಡಲಾಗುವ ಯಾವುದೇ ರೀತಿಯ ಎನ್ಒಸಿ ಹಾಗೂ ದಾಖಲೆಗಳನ್ನು ಇಂತಹ ವ್ಯಕ್ತಿಗಳಿಗೆ ನೀಡಲಾಗುವುದಿಲ್ಲ. ಇಂತಹ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದವರ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಅಥವಾ ಸಾವಿನ ಸಂದರ್ಭದಲ್ಲೂ ಮಸೀದಿ ಕಮಿಟಿ ಹಾಗೂ ಸ್ಥಳೀಯರು ಭಾಗವಹಿಸುವುದಿಲ್ಲ. ಮಾದಕ ದ್ರವ್ಯ ಜಾಲದಲ್ಲಿ ತೊಡಗಿರುವವರ ವಿರುದ್ಧ ಕೇವಲ ಸಾಮಾಜಿಕ ಬಹಿಷ್ಕಾರ ಅಷ್ಟೇ ಅಲ್ಲದೆ ಪೊಲೀಸರಿಗೆ ಮಾಹಿತಿ ನೀಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಯುವ ಪೀಳಿಗೆ ಹಾಗೂ ಸಮಾಜದ ಆರೋಗ್ಯವನ್ನು ರಕ್ಷಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಚಿಂತಾಮಣಿ ತಾಲೂಕು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಮತ್ತು ಮಾಧ್ಯಮದವರು ಈ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕೆಂದು ನೂರಾನಿ ಮಸೀದಿ ಕಮಿಟಿಯ ಸದಸ್ಯರು ಮತ್ತು ಮುಖಂಡರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಸೀದಿಯ ಮುತುವಲ್ಲಿ ಅಬ್ದುಲ್ ಘನಿ, ಅಧ್ಯಕ್ಷರಾದ ಸಿಕೆ ಶಬ್ಬೀರ್, ಮಸೀದಿಯ ಇಮಾಮ್ ನಹಿಂ ರಜಾ, ಮೊಹಮ್ಮದ್ ಇಸ್ಮಾಯಿಲ್, ದಾದಾ ಪೀರ್, ನವಾಜ್ ಖಾನ್, ಬಾಬಾ ಟಿ, ವಾಹಿದ್ ಖಾನ್, ಮುಜೀರ್ ಅಹಮದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಮ್ಮ ಹಜರತ್ತು ಮತ್ತೆ ನಮ್ಮ ಕಮಿಟಿಯವರೆಲ್ಲ ಸೇರಿ ಇವತ್ತು ತುಂಬ ದೊಡ್ಡ ನಿರ್ಣಯವನ್ನು ತಗೊಂಡಿದ್ದೀವಿ. ಅದೇನು ನಿರ್ಣಯ ಅಂದರೆ, ಏನು ಡ್ರಗ್ಸು, ಅಫೀಮು, ಗಾಂಜಾ ಏನು ಎಲ್ಲ ಮಾರಾಟ ಆಗ್ತಾ ಇದೆ, ನಮಗೆ ಗೊತ್ತಿದ್ದಂಗೆ ಇಲ್ಲ. ಇವಾಗ ತುಂಬ ಡ್ರಗ್ಸು, ಇದು ಅಫೀಮ್ ಎಲ್ಲ ತುಂಬ ಮಾರಾಟ ಆಗ್ತಾ ಇರೋದ್ರಿಂದ ಇದಕ್ಕೆ ನಾವು ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ನಾವು ಒಂದು ಕಮಿಟಿಯಿಂದ, ನಮ್ಮ ಮಸ್ಜಿದ್ ಕಮಿಟಿಯಿಂದ ಮತ್ತೆ ನಮ್ಮೆಲ್ಲ ನೌಜವಾನ್, ನಾವೆಲ್ಲ ಯೂತ್ಸ್ ಎಲ್ಲ ಸೇರಿ ಇದಕ್ಕೆಲ್ಲ ಒಂದು ಒಳ್ಳೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಸೇರಿ ಒಂದು ಕಾನೂನನ್ನು ಮಾಡಿದ್ದೀವಿ. ಡ್ರಗ್ಸು, ಅಫೀಮು, ಗಾಂಜಾ ಏನೇ ಈ ಥರ ನಶೆಲಿ ಪದಾರ್ಥಗಳನ್ನ ಸಿಕ್ಕಿದ್ರೆ ನಾವು ಅದಕ್ಕೆ ನಾವು ತುಂಬ ಸ್ಟ್ರಾಂಗ್ ಆಗಿ ನಾವು ಅದ್ರ ಮೇಲೆ ಮಾಡ್ತಾ ಇದ್ದೀವಿ. ಫಸ್ಟ್ ಏನಂದರೆ, ನಾವು ನಮ್ಮ ಮಸೀದಿಯಿಂದ ಅವ್ರಿಗೆ ದೂರ ಇಡ್ತೀವಿ. ನಾವು ಯಾವುದೇ ಥರ ಎನ್ಒಸಿ, ನಾವು ಮದುವೆ ಆಗಬೇಕಂದ್ರೆ ನಮ್ಮ ಕಾನೂನಲ್ಲಿ ನಮ್ಮ ಮಸೀದಿಯಿಂದ ಎನ್ಒಸಿ ತಗೋಬೇಕಾಗತ್ತೆ. ಆ ಎನ್ಒಸಿಯನ್ನು ನಾವು ಕೊಡಲ್ಲ. ಆಮೇಲೆ ಯಾರನ್ನ ಅವ್ರ ಮನೆಯಲ್ಲಿ ಸತ್ತೋದ್ರೆ ನಾವು ಅವ್ರ ಮನೆಗೆ ಹೋಗಲ್ಲ. ನಮ್ಮ ಮಸೀದಿಯಿಂದ ಯಾವುದೇ ಒಂದು ಒಳ್ಳೆ ಕಾರಣ ಆಗಲಿ, ಅವ್ರ ಮನೆಯಲ್ಲಿ ಯಾವುದೇ ಒಂದು ದುಃಖದ ಕಾರಣ ಆಗಲಿ, ಆ ಕಾರಣಕ್ಕೆ ನಾವು ಸೇರಲ್ಲ. ಇದರಿಂದ ನಾವು ಎಲ್ಲ ರೀತಿಯಿಂದಾನು ನಾವು ಒಗ್ಗಟ್ಟಾಗಿ ಯೂತ್ಸು ನಾವೆಲ್ಲ ಸೇರಿ ಇವತ್ತಿನ ದಿನ ಒಂದು ಕಾನೂನು ಮಾಡಿದ್ದೀವಿ. ಈ ಕಾನೂನಿಗೆ ಎಲ್ಲರೂ ಪಾಲನೆ ಮಾಡಿ ನಮಗೆಲ್ಲ ನೀವು ಸಹಕಾರ ಕೊಡಬೇಕಂತ ನಾವು ಇಡೀ ಚಿಂತಾಮಣಿ ತಾಲೂಕು ಆಗ್ಬೋದು ಅಥವಾ ನಮ್ಮ ವೆಂಕಟಗಿರಿ ಕೋಟೆ ಆಗ್ಬೋದು, ಎಲ್ರಿಗೂ ನಮ್ಮ ಕಮಿಟಿ ಕಡೆಯಿಂದ ನಾನು ನಿಮಗೇನೋ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮಗೆ ನೀವೆಲ್ಲ ಸಹಕಾರ ಕೊಟ್ಟು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಎಲ್ಲ ಒಂದು ಸಹಕಾರನ ಕೊಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. अस्सलामु अलैकुम व रहमतुल्लाहि व बरकातुहू। मौजूदा दौर के फितनों में सबसे बड़ा फितना नशा है। नशा और नशावर चीज़ों की वजह से बिगड़ते हालात को मद्देनज़र रखते हुए मस्जिद नूरानी व मस्जिद सुल्तान मजलिस मुंतज़िमा अहले सुन्नत वल जमात की तरफ से मुत्तफ़ाक़ा तौर पर फ़ैसला लिया गया है, अगर कोई भी नशा करते हुए या नशावर चीज़ों की ख़रीद व फ़रोख्त, नशावर चीज़ें चाहे वो शराब हो या चरस हो या ड्रग्स हो या गांजा, अफीम, जितनी भी नशावर चीज़ें हैं, उन तमाम चीज़ों की ख़रीद व फ़रोख्त करते हुए मिल गया तो उसको मुकम्मल तौर पर मस्जिद से बेदखल कर दिया जाएगा। उसके बाद मस्जिद से एनओसी, निकाह का दफ्तर, जनाजा कुछ भी नहीं दिया जाएगा और मस्जिद की जमात उनके किसी भी खुशी या गम में शिरकत नहीं करेगी। मज़ीद कानूनी कार्रवाई भी की जाएगी। इसी तरह 18 साल तक के तमाम बच्चों को मदरसे में लाजमी तौर पर भेजें, ये हर माँ बाप से दरख्वास्त है। इधर उधर अपने बच्चों को हरगिज़ न निकलने दें, न घूमने दें और 18 साल से कम उम्र के बच्चों के हाथों में टू व्हीलर गाड़ी वगैरह हरगिज़ न दें। इसमें बच्चों की जान का भी ख़तरा है
और कानून भी सख्त है, पकड़े गए तो 25,000 जुर्माना भी घर वालों को देना पड़ेगा।